ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತಾ, PSS ಮೂವ್ಮೆಂಟ್ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಮ್ಮ ಸ್ವಾಮಿಯೊಂದಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಿರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳ ಚೈತನ್ಯವನ್ನ, ಆ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗ ಪರಬ್ರಹ್ಮನ ಬಗ್ಗೆ ಅಥವಾ ಬ್ರಹ್ಮಜ್ಞಾನದ ಬಗ್ಗೆ ನಿನ್ನೆ ತಿಳ್ಕೊಳ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನಾವು ಇವತ್ತು ನೋಡೋಣ. ನಾವು ಆತ್ಮಜ್ಞಾನ, ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ ಅಲ್ವಾ? ಆತ್ಮಜ್ಞಾನ, ನನ್ನ ಆತ್ಮದ ಬಗ್ಗೆ, ನನ್ನ ಆತ್ಮದ ಜರ್ನಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆತ್ಮಜ್ಞಾನವಾದರೆ, ಇಷ್ಟೆಲ್ಲ ನಿಯಂತ್ರಣ ಮಾಡ್ತಾ ಇರುವ ನನ್ನೊಳಗೆ ಇರುವ ಆ ಶಕ್ತಿಗೂ ಕೂಡ ಶಕ್ತಿಯಾದಂತಹ ಆ ಒಂದು ಶಕ್ತಿಯನ್ನ ತಿಳ್ಕೊಳ್ಳುವುದೇ ಆ ಆ ಏನು ಬ್ರಹ್ಮಜ್ಞಾನ. ಆದ್ರೆ ಆ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ಏನು? ಆ ಬ್ರಹ್ಮನ ಬಗ್ಗೆ ಮೊದಲು ಅರಿವನ್ನ ಮೂಡಿಸಿಕೊಳ್ಬೇಕು, ಸತ್ಯವನ್ನ ತಿಳ್ಕೊಳ್ಬೇಕು. ಅದಕ್ಕಾಗಿ ನಾವು ಮೊದಲು ಸತ್ಯ ಮಾರ್ಗಕ್ಕೆ, ಆ ದೇವರಿಗೆ ಮೊರೆ ಹೋಗಬೇಕು. ಏನಂತ ಮೊರೆ ಹೋಗಬೇಕು? ಪ್ರತಿನಿತ್ಯ ನಾವು ದೇವರಲ್ಲಿ ಮೊರೆ ಹೋಗಬೇಕು. ಏನು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಹೀಗೆ ನಾವು ಈ ಮೂರು ರೀತಿಯಲ್ಲಿ ನಾವು ನಿರಂತರವಾಗಿ ಆ ಭಗವಂತನಲ್ಲಿ ನಾವು ಶರಣು ಹೋಗ್ತೀವಿ. ನಮ್ಮಲ್ಲಿ ಆ ಬ್ರಹ್ಮಜ್ಞಾನ ಅನ್ನೋದು ಪ್ರಾಪ್ತವಾಗ್ತದೆ. ಏನು ಹೀಗಂದ್ರೆ ಏನು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಏನು ಹೀಗಂದ್ರೆ ಅಸತೋಮ ಸದ್ಗಮಯ ಅಂತಂದ್ರೆ ನನ್ನನ್ನ ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡು. ಅಸತ್ಯದಿಂದ ಸತ್ಯದ ಕಡೆಗೆ. ಏನು ಅಸತ್ಯ ಅಂದ್ರೆ ಏನು, ಸತ್ಯ ಅಂದ್ರೆ ಅದನ್ನ ಮೊದಲು ತಿಳ್ಕೊಳ್ಬೇಕಲ್ವ? ಈಗ ಎಲ್ಲರೂ, ನಾವು, ನೀವು ಅಥವಾ ಪ್ರತಿಯೊಬ್ಬರೂ ಕೂಡ ಒಂದೊಂದು ಹಂತಕ್ಕೆ ನಾವು ಸತ್ಯ ಮಾರ್ಗಕ್ಕೆ ಹೋಗಿದ್ರು ಕೂಡ ಇನ್ನೂ ಅಸತ್ಯದಲ್ಲಿ ಬದುಕ್ತಾ ಇದ್ದವರು ತುಂಬಾ ಜನ ಇದ್ದಾರೆ. ಅಸತ್ಯದಲ್ಲಿ ಬದುಕ್ತಾ ಇದ್ದಾರೆ. ಏನು ಅಸತ್ಯದಲ್ಲಿ ಬದುಕೋದು ಅಂದ್ರೆ ಏನು? ಅಸತ್ಯವನ್ನೇ ಆಶ್ರಯಿಸ್ತಾ ಇದ್ದಾರೆ, ಅಸತ್ಯವನ್ನೇ ನುಡಿತಾ ಇದ್ದಾರೆ. ಈ ರೀತಿ ಅಸತ್ಯದಲ್ಲಿ ಜೀವಿಸಿದರೆ ಆಗುವ ನಷ್ಟ ಏನು ಅಂತಂದ್ರೆ, ಅದರಲ್ಲಿ ಅಸತ್ಯದಲ್ಲಿ ಇರುವವರು ಯಾವಾಗಲೂ ಅಪಜಯವನ್ನೇ ಪಡಿತಾ ಹೋಗ್ತಾರೆ. ಜೀವನದಲ್ಲಿ ಎಂದೂ ಏಳಿಗೆಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಏಳಿಗೆ ಅಂತಂದ್ರೆ ಇವತ್ತು ನೀವು ಹಣ, ಆಸ್ತಿ, ಅಂತಸ್ತು ಈ ರೀತಿಯ ಏಳಿಗೆಯನ್ನ ನೋಡೋದಲ್ಲ. ಆತ್ಮದ ಏಳಿಗೆ. ಆದ್ದರಿಂದಲೇ ಸತ್ಯಮೇವ ಜಯತೆ, ಸತ್ಯವನ್ನ ಆಶ್ರಯಿಸಬೇಕು. ಯಾರು ಸತ್ಯವನ್ನ ಆಶ್ರಯಿಸ್ತಾರೆ ಅವರು, ಅವರ ಆತ್ಮ ಜಯಿಸ್ತದೆ. ಯಾರು ಅಸತ್ಯವನ್ನ ಆಶ್ರಯಿಸ್ತಾರೆ ಅವರಿಗೆ ಎಂದೂ ಆ ಜಯ ಅನ್ನೋದು ಲಭಿಸೋದೇ ಇಲ್ಲ. ಏನು ಹೀಗಂತಂದ್ರೆ, ಕೆಲವರು ನನ್ನ ಜೀವನ ಬಹಳ ಚೆನ್ನಾಗಿದೆ ಅಥವಾ ಸಂಸಾರ ಬಹಳ ಚೆನ್ನಾಗಿದೆ, ನಮ್ಗೆಲ್ಲ ಸಿಕ್ಕಿದೆ, ಹಾಗಿರುವಾಗ ನಮ್ಗೆ ಯಾಕೆ ಬೇಕು ಅಲ್ವಾ? ನಿನ್ನೆ ನಾನು ಹೇಳಿದ ಹಾಗೆ ಅಂತ ಹೇಳಿ ಯೋಚನೆ ಮಾಡುವವರು ಕೂಡ ಇದ್ದಾರೆ. ಹಾಗಿದ್ಮೇಲೆ ನಮಗೆ ಯಾಕೆ ಬೇಕಾಗಿದೆ ಈ ಸತ್ಯ ಅಂತೆ, ದೇವರಂತೆ, ಧರ್ಮ ಅಂತೆ, ಇದನ್ನ ತಗೊಂಡು ನಾವ್ ಏನ್ ಮಾಡಬೇಕು? ಆದ್ರೆ ಯಾರಿಗೇ ಆಗ್ಲಿ ಜೀವನದಲ್ಲಿ ಒಂದು ಜನ್ಮವೇ ಅಲ್ಲ, ಪ್ರತಿಯೊಬ್ಬರು ಹಲವಾರು ಜನ್ಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ಹಿಂದೆ ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ಶ್ರೀಮಂತ ಇರ್ಬೋದು, ಮುಂದಿನ ಜನ್ಮ ಗೊತ್ತಿಲ್ಲ, ತಿನ್ಲಿಗೂ ಪಾಪ ಊಟಕ್ಕೂ ಗತಿ ಇಲ್ಲದ ಸ್ಥಿತಿ ಇರುವಂತಹ ಜನ್ಮ ಬರಬಹುದು. ಅಥವಾ ಇನ್ನೊಬ್ಬರಿಗೆ ಪ್ರತಿಯೊಂದಕ್ಕೂ ಕೂಡ ಬೀಡಿ ತಿನ್ನುವಾಗ ಜನ್ಮ ಬರಬಹುದು. ರಾಜನಾಗಿ ಮೆರೆದವನು ಇರ್ಬೋದು, ಮುಂದಿನ ಜನ್ಮದಲ್ಲೂ ಇನ್ನು ಆಳಾಗಿ ದುಡಿಯುವ ಪರಿಸ್ಥಿತಿ ಬರಬಹುದು. ಅಂದ್ರೆ ಎಲ್ಲ ಜನ್ಮದಲ್ಲೂ ನಾನು ಹೀಗೆ ಇರ್ತೇನೆ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅವನಷ್ಟು ಮೂರ್ಖ ಇನ್ನೊಬ್ಬ ಇಲ್ಲ. ಎಲ್ಲ ಜನ್ಮವು ನಂದು ಇಷ್ಟೇ ಚೆನ್ನಾಗಿತ್ತು ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಂದು ಜನ್ಮ ಬಹಳ ಶೋಚನೀಯವಾಗಿರ್ಬೋದು. ಹಾಗಾಗಿ ಅಸತ್ಯದಲ್ಲಿ ಜೀವಿಸುವವರು ಸತ್ಯವನ್ನ ತಿಳಿಯದೆ ಮಾಡಬಾರದ ಕೆಲಸವನ್ನ, ತಪ್ಪುಗಳನ್ನ, ಪಾಪಗಳನ್ನ ಮಾಡ್ತಾ ಇರ್ತಾರೆ. ಆಗ ಏನಾಗ್ತದೆ? ಅದರ ಪರಿಣಾಮ ಮತ್ತೊಂದು ಜನ್ಮದಲ್ಲಿ ಬಹಳ ಕಷ್ಟವನ್ನ, ಅದರೆಲ್ಲ ಏನು ಪ್ರತಿಫಲವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಈ ರೀತಿಯಾಗಿ ಪುನಃ ಪುನಃ ಜನಿಸುವುದನ್ನು ಏನಂತ ಕರಿತೀವಿ ನಾವು? ಪಿತೃಯಾನ. ಹಾಗಾಗಿ ಇದೆಲ್ಲವೂ ಸಹ ಸತ್ಯವೂ ತಿಳಿಯದೆ, ಸತ್ಯವನ್ನ ಆಶ್ರಯಿಸದ ಕಾರಣ ಇಷ್ಟೆಲ್ಲ ನಡೀತಾ ಇದೆ. ಇಷ್ಟೆಲ್ಲ ನಾವು ಜನ್ಮ ಜನ್ಮಗಳನ್ನ ತಗೊಂಡು ಬರ್ತಾ ಇದ್ದೀವಿ. ಕಾರಣ ಎಂತಂದ್ರೆ ಸತ್ಯವನ್ನ ಆಶ್ರಯಿಸ್ತಾ ಇಲ್ಲ. ಆ ಸತ್ಯವನ್ನ ಆಶ್ರಯಿಸಿದ್ವಿ ಅಂತ ಆದ್ರೆ ಖಂಡಿತ ನಾವೆಲ್ಲರೂ ಇಡೀ ಜನ್ಮವನ್ನು ಕೊನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತಹ ಸಮಸ್ಯೆಗಳು, ನೋವುಗಳು, ಕಷ್ಟಗಳು, ದುಃಖದಂತಹ ಜೀವನ, ಅಪಜಯ ಎಲ್ಲವೂ ಅಲ್ಲವೇ? ಈ ರೀತಿಯಾಗಿ ಅಪಜಯದಿಂದ ಹೊರಬರಬೇಕು ಅಂತಂದ್ರೆ ಸತ್ಯವನ್ನು ಆಶ್ರಯಿಸಬೇಕು, ಸತ್ಯದಲ್ಲಿ ಜೀವಿಸಬೇಕು. ಅಸತೋಮ ಸದ್ಗಮಯ ಅಂತ ಹೇಳಿ ಪ್ರಾರ್ಥನೆ ಮಾಡುವುದು ಅದೇ ಕಾರಣದಿಂದ. ಹಾಗೆ ಈಗ ನಾವು ಸತ್ಯ ಅಂದ್ರೆ ಏನು?
ಆಗಲಿಂದ ಸತ್ಯಾಸತ್ಯ ತಿಳ್ಕೊಳ್ಬೇಕು ಅಂತಿದ್ದೀರಿ. ಸತ್ಯ ಅಂದ್ರೆ ಏನು ಅದು ಮುಖ್ಯ ಅಲ್ವಾ? ಸತ್ಯ ಏನು ಅಂತ ಗೊತ್ತಿದ್ರೆ ತಿಳ್ಕೊಳ್ಬೋದು. ಹಾಗಾಗಿ ಯಾವುದೆಲ್ಲ ಬ್ರಹ್ಮನಿಂದ ಸೃಷ್ಟಿಸಲ್ಪಡ್ತಾ ಇದೆಯೋ ಅದೆಲ್ಲವೂ ಆ, ಏನು ಅಸತ್ಯವಾದದ್ದು. ಕಾರಣ ಈ ಸೃಷ್ಟಿಯಲ್ಲಿ ಯಾವುದು ಕೂಡ ನಿತ್ಯ ಅಲ್ಲ, ಶಾಶ್ವತವೂ ಅಲ್ಲ ಅನ್ನುವುದನ್ನ ನಾವು ಗಮನಿಸ್ತಾ ಹೋದ್ರೆ, ಯಾವುದನ್ನ ನೋಡಿದರೂ ಕೂಡ ಎಲ್ಲವೂ ಸಹ ಅಶಾಶ್ವತವಾದುದು, ಎಲ್ಲರೂ ಸಹ ತಾತ್ಕಾಲಿಕವಾದದ್ದು. ಎಂದೋ ಒಂದು ದಿನ ಎಲ್ಲವೂ ಸಹ ಅದೃಶ್ಯವಾಗುವಂಥದ್ದು. ಅಷ್ಟೇ ಅಲ್ಲದೆ ಈ ಅಸತ್ಯ ಅನ್ನೋದು ಯಾವಾಗಲೂ ಬದಲಾವಣೆಯನ್ನ ಹೊಂದುತ್ತಲೇ ಇರ್ತದೆ. ಆ, ಬದಲಾಗದೆ ಇರೋದೇ ಇಲ್ಲ. ಆದ್ದರಿಂದ ಈ ಸೃಷ್ಟಿಯಲ್ಲಿ ಏನನ್ನೇ ನೀವು ಗಮನಿಸಿದ್ರೆ ಎಲ್ಲವೂ ಸಹ ಬದಲಾವಣೆ ಆಗ್ತಾನೇ ಇದೆ. ಆದ್ದರಿಂದ ಎಲ್ಲವೂ ಅಸತ್ಯಗಳೇ. ಸತ್ಯ ಅನ್ನುವುದು ಇವತ್ತೊಂದು ಸತ್ಯ, ನಾಳೆ ಒಂದು ಸತ್ಯ, ನಾಡದೊಂದು ಸತ್ಯ ಅಂತ ಇರೋಲ್ಲ. ಸತ್ಯ ಎಲ್ಲ ಕಾಲದಲ್ಲೂ ಒಂದೇ ಸತ್ಯ ಇರ್ತದೆ. ಹಾಗಾಗಿ ಈ ದಿನಗಳು ಬದಲಾಗ್ತಾ ಇರ್ತದೆ, ವಾರಗಳು ಬದಲಾಗ್ತಾ ಇರ್ತದೆ, ವರ್ಷಗಳು ಬದಲಾಗ್ತಾನೆ ಇರ್ತದೆ. ಆ, ಕಟ್ಟ ಕಡೆಗೆ ಯುಗಗಳು ಸಹ ಬದಲಾಗ್ತದೆ. 84 ಲಕ್ಷ ಜೀವರಾಶಿಗಳು ಸಹ ಬದಲಾಗ್ತಾನೆ ಇರ್ತವೆ. ಅದರಿಂದ ಕಾಲ ಉರುಳಿದರೂ ಕೂಡ, ಯುಗಗಳು ಬದಲಾದರೂ ಕೂಡ ಬದಲಾವಣೆ ಆ ಹೊಂದುತ್ತಾ ಇದ್ದಾವೆಲ್ಲವೂ ಸಹ ಅವೆಲ್ಲವೂ ಅಸತ್ಯಗಳೇ. ಹಾಗಿದ್ದರೆ ಯಾವುದು ನಿತ್ಯವಾದದ್ದು, ಯಾವುದು ಶಾಶ್ವತವಾದದ್ದು, ಯಾವುದು ಬದಲಾವಣೆ ಆಗದೇ ಇರುವಂತದ್ದು, ಯಾವುದು ಕಾಲ ಉರುಳಿದರು, ಯುಗಗಳು ಉರುಳಿದರು, ಪ್ರಳಯಗಳು ಸಂಭವಿಸಿದರು, ಬದಲಾಗದ ಎಂದೆಂದಿಗೂ ಕೂಡ ಬದಲಾಯಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲದೆ ಇರುವುದು, ಆಗದೇ ಇರುವುದು ಯಾವುದಿದೆಯೋ ಅದೇ ಅದು ಯಾರು ತಂದ್ರೆ ಅದೇ ಬದಲಾವಣೆ ಆಗದೇ ಇರುವುದು ಬ್ರಹ್ಮ ಒಬ್ಬನೇ. ಬ್ರಹ್ಮ. ಆದ್ದರಿಂದಲೇ ಬ್ರಹ್ಮನು ಸತ್ಯನಾದವನು. ದೊಡ್ಡವರು ಅಸತ್ಯವನ್ನು ದೊಡ್ಡವರು ಅಸತ್ಯವನ್ನ ಅಲ್ಲ, ಸತ್ಯವನ್ನು ಆಶ್ರಯಿಸಿ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಸತ್ಯದತ್ತ ನಡೆಸು. ಆದ್ದರಿಂದ ಜಗತ್ತಿನಲ್ಲಿ ಸತ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಅಸತ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಅಸತ್ಯವನ್ನ ಆಶ್ರಯಿಸ್ತಾ ಇದ್ದಾರೆ, ಅಸತ್ಯವನ್ನೇ ನುಡಿತಾ ಇದ್ದಾರೆ. ಹಾಗಾಗಿ ಈಗ ಇನ್ನು ಉದಾಹರಣೆಗೆ ಬ್ರಹ್ಮ ಸತ್ಯ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಆತ್ಮವು ಕೂಡ ಸತ್ಯವಾದದ್ದು. ಆದರೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ದೇಹವೇ ನಾನು ಅನ್ನುವ ಭಾವನೆಯಿಂದ ಜೀವಿಸ್ತಾ ಇದ್ದಾರೆ. ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾವಾಗಲೂ ಶಾರೀರಿಕವಾದಂತಹ ಸುಖ, ದೇಹಕ್ಕೆ ಬೇಕಾದಂತಹ ಸುಖ, ಶಾರೀರಿಕ ಸೌಂದರ್ಯ, ದೇಹಕ್ಕೆ ಬೇಕಾದಂತಹ ಅಂದ್ರೆ ಏನು ಪರ್ಸನಾಲಿಟಿಯನ್ನ ಡೆವಲಪ್ ಮಾಡುವಂಥದ್ದು, ಶಾರೀರಿಕ ಆರೋಗ್ಯ, ಶಾರೀರಿಕ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಶಾರೀರಿಕ ಲಾಭಗಳಿಗಾಗಿ ಬೇಕಾಗಿರುವಂತಹ ಧನ ಸಂಪಾದನೆಯನ್ನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಶರೀರಕ್ಕೆ ಒಂದು ಹೆಸರು ಇಟ್ಟುಕೊಂಡು ಆ ಹೆಸರಿಗೆ ನನ್ನ ಹೆಸರು ಮಾಡಬೇಕು ಅಂತ ಹೇಳಿ, ಪ್ರಖ್ಯಾತಿ ಗಳಿಸ್ಬೇಕು ಅಂತ ಹೇಳಿ, ಅಂದ್ರೆ ಆ ಹೆಸರು ಕೂಡ ಇಲ್ಲಿ ಬಂದ ಮೇಲೆ ಕೊನೆಗೆ ಆ ಹೆಸರು ಕೂಡ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಹೆಸರು ಮಾಡಬೇಕು, ಪ್ರಖ್ಯಾತಿ ಗಳಿಸ್ಬೇಕು ಅಂತ ಹೇಳಿ ಏನೆಲ್ಲ ಮಾಡುವವರಿದ್ದಾರೆ ಅಲ್ವಾ? ಪ್ರಖ್ಯಾತಿಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಸ್ವಲ್ಪ ಹೆಸರು ಬಂದರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಈ ರೀತಿಯಾಗಿ ಯಾವಾಗಲೂ ಕೂಡ ಶರೀರಕ್ಕೆ ಸಂಬಂಧಿಸಿದ ಸುಖಕ್ಕಾಗಿ ಜೀವಿಸ್ತಾ ಇದ್ದಾರೆ. ಆತ್ಮವನ್ನ ಅಂದರೆ ಸತ್ಯವನ್ನ ಅಂದರೆ ಬ್ರಹ್ಮನನ್ನ ಪೂರ್ತಿಯಾಗಿ ಮರೆತು ಹೋಗಿದ್ದಾರೆ. ದೇಹವನ್ನ ಆಶ್ರಯಿಸ್ತಾ ಆತ್ಮವನ್ನ ಪೂರ್ತಿಯಾಗಿ ಮರೆತಿದ್ದಾರೆ ಅಲ್ವಾ? ಹಾಗಾಗಿ ಇವರೆಲ್ಲರೂ ಅಸತ್ಯದಲ್ಲಿ ಇರುವವರೇ. ಈ ದೇಹ ಸೌಂದರ್ಯದ ಮೇಲಿನ ಈ ಲೌಕಿಕ ಬದುಕಿನಲ್ಲಿ ಯಾರು ಮುಳುಗಿ ನನ್ನೊಳಗಿರುವಂತಹ ಆ ಆತ್ಮವನ್ನು ಮರೆತು ಆತ್ಮಕ್ಕೆ ಬೇಕಾಗಿರುವ ಚಿಂತನೆಯನ್ನ ಬಿಟ್ಟು ಯಾರು ಬದುಕ್ತಾ ಇದ್ದಾನೆ, ಅವರೆಲ್ಲರೂ ಅಸತ್ಯದಲ್ಲಿ ಬದುಕ್ತಾ ಇದ್ದಾರೆ. ಆತ್ಮ ಅಂದರೆ ಬ್ರಹ್ಮ, ದೇವರು ಎಂಬುದನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಕೂಡ ಸಹ ಅಸತ್ಯಗಳೇ. ಹಾಗಾಗಿ ಅಸತ್ಯಗಳನ್ನ ಯಾವಾಗಲೂ ನುಡಿತಾ ಇದ್ದಾರೆ ಹೊರತು ಸತ್ಯವನ್ನ ಯಾರು ನುಡಿತಾ ಇಲ್ಲ. ಅಸತ್ಯವನ್ನು ನುಡಿತಾ ಇದ್ದಾರೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಅಸತ್ಯ ಅನ್ನುವುದು ಕೂಡ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇವತ್ತು ಅಸತ್ಯವನ್ನೇ ನುಡಿತಾ ಇದ್ದಾನೆ. ಏನು ಹಾಗಂದ್ರೆ ಏನು ಅರ್ಥ ಅಂತಂದ್ರೆ, ಒಬ್ಬ ದೇವಾಲಯಕ್ಕೆ ಹೋಗಿ ಬಂದ ಅಲ್ವಾ? ದೇವಸ್ಥಾನಕ್ಕೆ ನಾವು ಹೋಗಿ ಬರ್ತೀವಿ. ಹೋಗಿ ಬಂದು ಏನಂತ ಹೇಳ್ತೀವಿ? ಹೋಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಸುಳ್ಳು ಹೇಳ್ದಂಗೆ ಆಗ್ತದೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಅಸತ್ಯ ನೋಡ್ದಂಗೆ ಆಗ್ತದೆ. ಏನ್ ಹಿಂಗಂದ್ರೆ, ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಅಸತ್ಯ ನೋಡಿದ ಹಾಗಾಗ್ತದೆ. ಏನು ಹಾಗದ ಅರ್ಥ ಅಂದ್ರೆ ಕಾರಣ, ದೇವಾಲಯ ಅಂತಂದ್ರೆ ಏನು ಅದನ್ನು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಆಲಯ ಅಂತಂದ್ರೆ ಏನು? ಒಂದು ಪ್ರದೇಶ ಅಲ್ವಾ? ಅದರಲ್ಲಿ ಆಲಯ ಅಂದ್ರೆ ಏನು? ಒಂದು ಪ್ರದೇಶ. ದೇವಾಲಯ ಅಂತಂದ್ರೆ ದೇವರು ಇರುವಂತಹ ಆಲಯ, ಅದನ್ನ ಏನಂತ ಕರಿತೀವಿ ನಾವು? ದೇವಾಲಯ ಅಂತ ಅಲ್ವಾ?
ಉದಾಹರಣೆಗೆ ಹಿಮಾಲಯ ಅಂತ ಕರಿತೀವಿ. ಯಾಕೆ ಹಿಮಾಲಯ ಅಂತ ಕರಿತೀವಿ? ಹಿಮ, ಅಲ್ಲಿ ಹಿಮ ಇದೆ, ಹೆಚ್ಚಾಗಿ ಹಿಮ ಇದೆ, ಹಾಗಾಗಿ ಅದನ್ನು ಹಿಮಾಲಯ ಅಂತ ಕರಿತೀವಿ. ದೇವರಿರುವ ಜಾಗವನ್ನ ದೇವಾಲಯ ಅಂತ ಕರಿತೀವಿ. ಆದ್ರೆ ನಾವಿವತ್ತು ದೇವಸ್ಥಾನ ಅಂತ ಹೋಗ್ತಾ ಇದ್ದೀವಲ್ಲ, ನಿಜವಾಗ್ಲೂ ದೇವರು ಇರುವ ಜಾಗವಲ್ಲ. ಅದೇ ರೀತಿ ದೇವರು ಇರುವ ಪ್ರದೇಶವನ್ನು ದೇವಾಲಯ ಅಂತ ಕರಿತೀವಿ. ಆದ್ರೆ ಇವರು ಹೋಗಿ ಬಂದದ್ದು ಎಲ್ಲಿಗೆ? ನಿಜವಾಗ್ಲೂ ದೇವರಿರುವ ದೇವಾಲಯಕ್ಕೆ ಹೋಗಿ ಬಂದ್ರ? ಇಲ್ಲ. ಮತ್ತೆ ವಿಗ್ರಹ ಇರುವ ಪ್ರದೇಶಕ್ಕೆ ಹೋಗಿ ಬಂದ್ವಿ. ಮತ್ತೆ ಯಾವುದದು? ವಿಗ್ರಹಾಲಯವೇ ಹೊರತು ಅದು ದೇವಾಲಯವಲ್ಲ. ಆದ್ರೆ ವಿಗ್ರಹಾಲಯವನ್ನ ದೇವಾಲಯ ಅಂತ ಹೇಳಿ ಅಸತ್ಯವನ್ನ ಸತ್ಯ ಅಂತ ನಂಬ್ಕೊಂಡಿದ್ದಾರೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ದೇವಾಲಯಕ್ಕೆ ಹೋಗಿ ಬಂದೆ, ದೇವಾಲಯಕ್ಕೆ ಹೋಗಿ ಬರ್ಲಿಲ್ಲ, ಮತ್ತೆ ವಿಗ್ರಹಾಲಯಕ್ಕೆ ಹೋಗಿ ಬಂದ. ಹಾಗಾದ್ರೆ ದೇವಾಲಯ ಅಂದ್ರೆ ಏನು? ಎಲ್ಲಿದೆ ದೇವಾಲಯ? ನಿಜವಾದ ದೇವರು ಅಂದ್ರೆ ಏನು? ಆ ದೇವರು ಎಲ್ಲಿದ್ದಾನೆ? ಹಾಗಾದ್ರೆ ಹೀಗಿರುವಾಗ ನಿಜವಾದ ದೇವರು ಇರುವ ಪ್ರದೇಶ ಅಂದ್ರೆ ದೇವಾಲಯ. ಎಲ್ಲಿ ದೇವರಿದ್ದಾನೋ ಅದೇ ನಿಜವಾದ ದೇವಾಲಯ. ಹಾಗಾದ್ರೆ ನಿಜವಾದ ದೇವಾಲಯ ಯಾವುದು? ದೇವರಿರುವ ಜಾಗ ದೇವಾಲಯ. ಆ ದೇವರು ಅಂದ್ರೆ ಯಾರು? ಬ್ರಹ್ಮ. ಬ್ರಹ್ಮ ಎಲ್ಲಿದ್ದಾನೆ? ಆ ಬ್ರಹ್ಮವೇ ಆತ್ಮ. ಆತ್ಮ ಇರುವ ಜಾಗ ಯಾವುದು? ಈ ನಮ್ಮ ದೇಹ. ಈ ದೇಹವೇ ನಿಜವಾದ ದೇವಾಲಯ. ದೇವ ಎಲ್ಲಿ ವಾಸ ಮಾಡ್ತಾ ಇದ್ದಾನೋ, ಪರಮಾತ್ಮ ಎಲ್ಲಿ ವಾಸ ಮಾಡ್ತಾ ಇದ್ದಾನೋ ಅದೇ ನಿಜವಾದ ದೇವಾಲಯ. ಆದ್ರೆ ಮಾನವರ ದೇಹವೇ ನಿಜವಾದ ದೇವಾಲಯ. ದೇವರು ಅಂದ್ರೆ ಏನು? ಆತ್ಮ. ಅದು ಇರೋದೆಲ್ಲಿ? ದೇಹದಲ್ಲಿ. ದೇಹದಲ್ಲಿ ಆಲಯ ಆಗಿರುವಾಗ, ಆಶ್ರಯಿಸಿರುವಾಗ ಆ ದೇಹವೇ ನಿಜವಾದ ದೇವಾಲಯ. ಅದಕ್ಕೆ ಶಂಕರಾಚಾರ್ಯರು ಏನ್ ಹೇಳಿದ್ರು? ದೇಹೋ ದೇವಾಲಯೋ ಪ್ರೋಕ್ತಃ ಜೀವೋ ದೇವೋ ಸನಾತನ. ಅಂದ್ರೆ ದೇಹವೇ ದೇವಾಲಯ, ದೇಹದಲ್ಲಿ ಇರುವ ಜೀವಿಯೇ ಆತ್ಮ. ಅಂದ್ರೆ ಆ ಆತ್ಮ, ಅಂದ್ರೆ ಆತ್ಮವೇ ಸನಾತನವಾದ ದೇವರು, ಅವನೇ ಪರಮಾತ್ಮನಾಗಿದ್ದಾನೆ. ಆದ್ರೆ ಇಲ್ಲಿ ಅವರು ಹೋಗಿರುವುದು ವಿಗ್ರಹಾಲಯಕ್ಕೆ ಹೊರತು ದೇವಾಲಯಕ್ಕೆ ಅಲ್ಲ. ಅಂದ್ರೆ ದೇವರ ವಿಷಯದಲ್ಲಿ ಅಸತ್ಯವನ್ನು ನುಡಿತಾ ಇದ್ದಾರೆ. ನಾನು ದೇವಾಲಯಕ್ಕೆ ಹೋಗಿ ಬಂದೆ ಅಂತ ಹೇಳ್ತಾರೆ, ಆದ್ರೆ ನಿಜವಾಗ್ಲೂ ಹೋಗಿ ಬಂದಿದ್ದು ದೇವಾಲಯಕ್ಕಲ್ಲ, ವಿಗ್ರಹಾಲಯಕ್ಕೆ. ಹಾಗಾಗಿ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ, ಸತ್ಯವನ್ನು ಹೇಳ್ತಾ ಇಲ್ಲ. ಅಂದ್ರೆ ಹೋಗಿರುವ ಕಡೆ ಒಂದು ವೇಳೆ ಅವನು ಹೋಗಿ ಅಲ್ಲಿ ಧ್ಯಾನ ಮಾಡಿದ ಅಂತ ಆದ್ರೆ, ಧ್ಯಾನ ಮಾಡಿದ ಅಂದ್ರೆ ಏನು? ತನ್ನ ಆ ಆಲಯ, ತನ್ನ ದೇಹದೊಟ್ಟಿಗೆ ತಾನು ಒಳಗಿರುವ ಆತ್ಮ ಪರಮಾತ್ಮನ ಸಮ್ಮಿಲನವಾಯಿತು. ಅದು ನಿಜವಾದ ದೇವಾಲಯದ ದರ್ಶನ. ಧ್ಯಾನ ಧ್ಯಾನ ಮಾಡುವುದು ನಿಜವಾದ ದೇವಾಲಯದ ದರ್ಶನ. ಯಾಕೆ? ಇದೇ ದೇವಾಲಯ, ದೇಹವೇ ದೇವಾಲಯ. ಒಳಗೆ ಆತ್ಮ ಇದ್ದಾನೆ. ಆ ಆತ್ಮ ಪರಮಾತ್ಮನ ಸಮ್ಮಿಲನ ಒಂದು ಮಾಡ್ತಾ ಇದ್ದೀವಿ. ಅದೇ ನಿಜವಾದ ಧ್ಯಾನ, ಅದೇ ನಿಜವಾದ ದೇವರಲ್ಲಿ ಮಾಡುವ ಭಕ್ತಿ. ಆಗ ಮಾತ್ರ ಸತ್ಯವನ್ನ ಹೇಳಿದ ಹಾಗಾಗ್ತದೆ. ಒಂದು ವೇಳೆ ಅವನು ದೇವಸ್ಥಾನ ಅಂತ ಹೇಳಿ ವಿಗ್ರಹಾಲಯಕ್ಕೆ ಹೋದರೂ ಕೂಡ ಅಲ್ಲಿ ಕೂತು ಅವನು ಧ್ಯಾನ ಮಾಡಿ ಬಂದ ಅಂತ ಆದ್ರೆ ಅವನು ಹೇಳಿದ ಸತ್ಯ ಇದೆ. ಧ್ಯಾನ ಮಾಡದೇ ಹೋದರೆ, ಅಂದ್ರೆ ದೇಹದೊಳಗೆ ಪ್ರವೇಶಿಸಿದ ಕಾರಣ ಅವನು ಅಸತ್ಯವನ್ನು ನುಡಿತಾ ಇದ್ದಾನೆ. ಅದೇ ರೀತಿ ದೇವರ ಪ್ರಸಾದವನ್ನ ತಿಳ್ಕೊಳ್ತೀವಲ್ವಾ, ಒಂದು ಸಹ ಅಸತ್ಯವನ್ನು ನುಡಿದಂತೆ. ಕಾರಣ ಪ್ರಸಾದ ಅಂದ್ರೆ ಏನು? ಪ್ರಸಾದಿಸುವುದು ಅಂದ್ರೆ ನೀಡಿರುವುದು ಅಲ್ವಾ. ನಿಜವಾಗ್ಲೂ ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಸಾದ ತಗೊಂಡ್ವಿ. ಯಾರು ದೇವರು ಕೊಟ್ಟಿದ್ದ ಪ್ರಸಾದ ಅಲ್ಲ, ಅಲ್ಲಿ ಪುರೋಹಿತರು ಕೊಟ್ಟ ಪ್ರಸಾದ ಅದು. ಪುರೋಹಿತರು ನೀಡಿದರೆ ಹೊರತು ದೇವರ ಪ್ರಸಾದ ನೀಡಲಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ವಿಗ್ರಹಕ್ಕೆ ನಿವೇದನೆ ಮಾಡಿದರೆ ಹೊರತು ದೇವರಿಗೆ ನಿವೇದನೆ ಮಾಡಲಿಲ್ಲ. ಅದೇ ರೀತಿ ದೇವರಿಗೆ ನಾವು ಅಭಿಷೇಕ ಮಾಡಿಸಿದ್ವಿ ಅಂತ ಹೇಳ್ತೀವಿ, ನಿಜವಾಗ್ಲೂ ಅಭಿಷೇಕ ಅದು ಅಸತ್ಯವನ್ನು ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ಆಗಿದ್ದೇನು? ಅಲ್ಲಿ ಅಭಿಷೇಕ ಮಾಡಿಸಿರುವುದು ವಿಗ್ರಹಕ್ಕೆ ಹೊರತು ದೇವರಿಗೆಲ್ಲ ಅಲ್ವಾ. ದೇವರಿಗೆ ಪ್ರದಕ್ಷಿಣೆ ಮಾಡಿದೀವಿ ಅಂತ ಹೇಳ್ತೀವಿ, ಇದೂ ಸಹ ಅಸತ್ಯ. ಕಾರಣ ಪ್ರದಕ್ಷಿಣೆ ದೇವರಿಗೆ ಮಾಡಲಿಲ್ಲ, ದೇವರಿಗೆ ಆಗ್ತಾ ಇಲ್ಲ ಪ್ರದಕ್ಷಿಣೆ, ಬದಲಾಗಿ ದೇವರ ವಿಗ್ರಹಕ್ಕೆ ಪ್ರದಕ್ಷಿಣೆ ಆಗ್ತಾ ಇದೆ. ಈ ರೀತಿ ಹಲವಾರು ಸಂದರ್ಭದಲ್ಲಿ ದೇವರ ವಿಷಯದಲ್ಲಿ ನಾವು ಸತ್ಯವನ್ನಲ್ಲದೆ ಅಸತ್ಯವನ್ನೇ ನುಡಿತಾ ಇದ್ದೇವೆ. ಅದಕ್ಕೆ ಕಾರಣ ಸತ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವಂತದ್ದು. ವೇದಗಳಲ್ಲಿ ಸತ್ಯವನ್ನ ಧರ್ಮಂಚರ ಅಂತ ಕರೀತಾರೆ. ಅಂತಂದ್ರೆ ಸತ್ಯವನ್ನ ನುಡಿಯಬೇಕು, ಧರ್ಮವನ್ನು ಆಚರಿಸಬೇಕು. ಆದ್ದರಿಂದ ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನೇ ಆಶ್ರಯಿಸಬೇಕು. ಸತ್ಯವನ್ನ ಆಶ್ರಯಿಸಿ ಇವರಿಗೆ ಜೀವನದಲ್ಲಿ ಯಶಸ್ಸು ಎನ್ನುವುದು ಖಚಿತವಾಗ್ತದೆ. ಅದೇ ಸತ್ಯಮೇವ ಜಯತೆ. ಯಾವ ರೀತಿಯ ಯಶಸ್ಸು ಲಭಿಸುತ್ತದೆ ಅಂತಂದ್ರೆ ಸತ್ಯವನ್ನ, ಬ್ರಹ್ಮನನ್ನ ಆಶ್ರಯಿಸಿದವರಿಗೆ ಅನಂತವಾದ ಸೃಷ್ಟಿ ಜ್ಞಾನ ಲಭಿಸ್ತದೆ. ಇರುವುದು ಇಲ್ಲದಂತೆ, ಇಲ್ಲದೆ ಇರುವುದು ಇದ್ದಂತೆ ಅಲ್ಲದೆ, ಇರುವುದನ್ನ ಇದ್ದಂತೆ ತಿಳಿತಾರೆ. ಮಾಡಬೇಕಾಗಿರುವುದನ್ನ ಮಾಡ್ತಾರೆ, ಮಾಡಬಾರದನ್ನ ಮಾಡುವುದಿಲ್ಲ. ಸೃಷ್ಟಿಗೆ ಅನುಗುಣವಾಗಿ ವರ್ತಿಸ್ತಾರೆ, ಕರ್ಮ ರಾಹಿತ್ಯವನ್ನು ಮಾಡಿಕೊಳ್ತಾರೆ, ಜೀವನದ ಗುರಿಯನ್ನ ಸಾಧಿಸ್ತಾರೆ, ಜೀವನದ ಗಮ್ಯವನ್ನು ತಲುಪ್ತಾರೆ. ಕೊನೆಗೆ
ಭೂಮಿಯ ಮೇಲೆ ಪಡಿಬೇಕಾಗಿರುವ ನಿರ್ವಾಣವನ್ನು ಪಡಿತಾರೆ, ಶಾಶ್ವತವಾದ ಆನಂದವನ್ನು ಪಡಿತಾರೆ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿದೆ, ಇದಕ್ಕಿಂತ ಸಾಧಿಸುವ ಯಶಸ್ಸು ಬೇರೆ ಏನಾದರೂ ಇದೆಯಾ? ಇರುವುದು ಒಂದೇ ಯಶಸ್ಸು, ಏನು? ಸತ್ಯಮೇವ ಜಯತೆ. ಸತ್ಯಕ್ಕೆ ಮಾತ್ರ ಇಲ್ಲಿ ಜಯವಿದೆ, ಎಲ್ಲವೂ ಪರಾಜಯವೇ. ಬುದ್ಧ ಏನು ಹೇಳಿದರು? ಬುದ್ಧ ಉಸಿರಾಟದ ಮೇಲೆ ಗಮನ ಹರಿಸಿದ ಕಾರಣ ಬುದ್ಧ ಏನ್ ಮಾಡಿದ್ರು? ಉಸಿರಾಟದ ಮೇಲೆ ಗಮನ ಹರಿಸಿದ್ರು ಕಾರಣ ಸತ್ಯವನ್ನು ಅನುಭವದಲ್ಲಿ ಪಡೆದು ನಿರ್ವಾಣವನ್ನು ಸಾಧಿಸಿದರು. ದುಃಖದಿಂದ ಶಾಶ್ವತವಾಗಿ ಹೊರಬರುವಂತಹ ಮಾರ್ಗವನ್ನು ತಿಳಿಸಿದರು. ಅದರಿಂದ ಸತ್ಯವನ್ನ ಅಂದ್ರೆ ಬ್ರಹ್ಮವನ್ನ ಆಶ್ರಯಿಸಿ, ಅದಕ್ಕೆ ಉಸಿರಾಟದ ಮೇಲೆ ಗಮನ ಒಂದೇ ಇರುವ ಏಕೈಕ ಮಾರ್ಗ, ಅದನ್ನು ಅವರು ಬೋಧಿಸಿದರು ಬುದ್ಧ. ಈ ರೀತಿ ಅಸತ್ಯದಿಂದ ಸತ್ಯದತ್ತ ಪ್ರವೇಶಿಸಿದರು, ಕತ್ತಲೆಯಿಂದ ಬೆಳಕಿನತ್ತ ಪ್ರವೇಶಿಸಿದರು. ಅಂದ್ರೆ ಅವರು ಅಜ್ಞಾನವನ್ನು ತೊಲಗಿಸಿಕೊಂಡು ಜ್ಞಾನಿಗಳಾಗ್ತಾರೆ. ಅದಕ್ಕೋಸ್ಕರನೇ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿ ಪ್ರಾರ್ಥನೆ ಮಾಡೋದು. ಅಂದ್ರೆ ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನತ್ತ ನಡೆಸುವುದು ಅಂತ ಹೇಳಿ ಮಾಡುವ ಪ್ರಾರ್ಥನೆ. ಹೀಗೆ ಈ ರೀತಿಯಾಗಿ ಜ್ಞಾನವಂತರಾದವರು ಕಡೆಗೆ ಹುಟ್ಟು ಸಾವಿನ ಜೀವನದಿಂದ ಹುಟ್ಟು ಸಾವಿಲ್ಲದ ಸ್ಥಿತಿಯನ್ನ ಹೊಂದುತ್ತಾರೆ, ಅಂದರೆ ಅಮೃತತ್ವವನ್ನು ಪಡಿತಾರೆ. ಆದ್ದರಿಂದಲೇ ಮೃತ್ಯೋರ್ಮ ಅಮೃತಂಗಮಯ ಅಂತ ಪ್ರಾರ್ಥಿಸುವುದು. ಅಂದ್ರೆ ಇದನ್ನೇ ಅಮೃತತ್ವವನ್ನ, ಇದನ್ನೇ ಬುದ್ಧ ಏನಂತ ಕರೆದ? ನಿರ್ವಾಣ ಅಂತ ಕರೆದ. ಬುದ್ಧ ನಿರ್ವಾಣ ಅಂತ ಕರೆದ್ರು. ಅದನ್ನೇ ವೇದಗಳಲ್ಲಿ ಅಮೃತತ್ವ ಅಂತ ಕರೆದರು. ಪ್ರತಿಯೊಬ್ಬ ಮಾನವನು ಸಹ ಕೊನೆಗೆ ಸಾಧಿಸಬೇಕಾಗಿರುವುದು ಇದನ್ನೇ, ನಿರ್ವಾಣವನ್ನ ಸಾಧಿಸಿದಾಗ ಮಾತ್ರ ಮಾನವರು ವಿಜಯವನ್ನ ಸಾಧಿಸಿದಾಗ ಅದೇ ನಿಜವಾದ ಜಯ. ಇಂತಹ ವಿಜಯವನ್ನ ಸಾಧಿಸಬೇಕೆಂದರೆ ಸತ್ಯವನ್ನ ಆಶ್ರಯಿಸಬೇಕು, ಅಂದ್ರೆ ಬ್ರಹ್ಮನನ್ನ ಆಶ್ರಯಿಸಬೇಕು. ಬ್ರಹ್ಮನನ್ನ ಆಶ್ರಯಿಸಬೇಕಂದ್ರೆ ಬ್ರಹ್ಮನನ್ನ ಪಡೆಯುವ ವಿದ್ಯೆಯನ್ನ, ಅಂದರೆ ಬ್ರಹ್ಮ ವಿದ್ಯೆಯನ್ನು ತಿಳಿದುಕೊಳ್ಳಬೇಕು. ಆದರೆ ಈ ಲೋಕದಲ್ಲಿ ಎಲ್ಲರನ್ನೂ ಆರಾಧಿಸ್ತಾ ಇದ್ದಾರೆ, ಎಲ್ಲವನ್ನ ಆರಾಧಿಸ್ತಾ ಇದ್ದಾರೆ, ಆದರೆ ಸತ್ಯವನ್ನ ಅಂದ್ರೆ ಆ ಪರಬ್ರಹ್ಮನನ್ನ ಮಾತ್ರ ಆರಾಧಿಸ್ತಾ ಇಲ್ಲ. ಕಲ್ಲುಗಳನ್ನ ಆರಾಧಿಸ್ತಾ ಇದ್ದಾರೆ, ಕಲ್ಲುಗಳಿಂದ ಮಾಡಿರುವ ವಿಗ್ರಹಗಳನ್ನ, ಗೊಂಬೆಗಳನ್ನ ಆರಾಧಿಸ್ತಾ ಇದ್ದಾರೆ. ಗಿಡ ಮರಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಗ್ರಾಮ ದೇವತೆಗಳನ್ನ, ಕುಲದೇವತೆಗಳನ್ನ, ಬಾಬಾರನ್ನ ಅಲ್ವಾ, ಗುರುಗಳನ್ನ, ಪ್ರಕೃತಿಯನ್ನ, ದೇವತೆಗಳನ್ನ, ದೇವರನ್ನ ಆರಾಧಿಸ್ತಾ ಇದ್ದಾರೆ ಹೊರತು ಬ್ರಹ್ಮನನ್ನ ಆರಾಧಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಆ ಬ್ರಹ್ಮನ ಬಗ್ಗೆಗಿನ ಅರಿವು ಇಲ್ಲದೆ ಇರುವುದು, ಬ್ರಹ್ಮನ ಹಿರಿಮೆಯ ಬಗ್ಗೆ ತಿಳಿಯದೆ ಇರುವುದು. ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಈ ಲೋಕದಲ್ಲಿ ಎಲ್ಲರಿಗೂ ದೇವರು ಮಹಿಮಾನ್ವಿತರಂತ ಗೊತ್ತಿದೆ, ಹೌದು. ಆದರೆ ಅಷ್ಟೇ ಅಲ್ಲ, ಎಲ್ಲ ದೇವರಿಗಿಂತಲೂ ಸಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮಹಾನ್ ಅಂದ್ರೆ ತ್ರಿಮೂರ್ತಿಗಳು ಶ್ರೇಷ್ಠರಾದವರು ದೇವತೆಗಳಿಗಿಂತ ಅಂತ ಗೊತ್ತಿದೆ ಸಹ. ಆದರೆ ಅವರಿಗಿಂತಲೂ ಮಹಾನ್ವಿತವಾದ ಒಂದು ಪರಬ್ರಹ್ಮ ಶಕ್ತಿ ಇದೆ ಅನ್ನುವ ಜ್ಞಾನ, ಅಂದ್ರೆ ಬ್ರಹ್ಮನನ್ನ ಮೀರಿಸಿದವರು ಮತ್ತೊಬ್ಬ ಇಲ್ಲ ಅಂತ ಹೇಳಿ ತಿಳಿದುಕೊಳ್ಳಬೇಕು. ಇದಕ್ಕೆ ಕಾರಣ ಅವರು. ಹಾಗಾಗಿ ಅದರಿಂದಲೇ ಏನಂತ ತಿಳಿಬೇಕು? ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಚತುರ್ಮುಖ ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಈ ಬ್ರಹ್ಮ ಬೇರೆ, ಚತುರ್ಮುಖ ಬ್ರಹ್ಮ ಬೇರೆ. ನಾವು ಹೇಳಕ್ ಹೊರಟಿರುವ ಬ್ರಹ್ಮ ಬೇರೆ, ಅವನನ್ನ ಪರಬ್ರಹ್ಮ ಅಂತ ಕರಿತೀವಿ. ಪರಬ್ರಹ್ಮ ಅಂತಂದ್ರೆ ಆ ದೇವತೆಗಳಿಗೂ ಕೂಡ ಸೃಷ್ಟಿಕರ್ತನಾದವನು, ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದವನು ಈ ಪರಬ್ರಹ್ಮ ಬೇರೆ ಅಲ್ವಾ. ತ್ರಿಮೂರ್ತಿಗಳಲ್ಲಿನ ಚತುರ್ಮುಖ ಬ್ರಹ್ಮ ಬೇರೆ, ಅವರು ಈ ತ್ರಿಮೂರ್ತಿಗಳಲ್ಲಿ ಒಬ್ಬರು, ಅವರು ಕೂಡ ದೇವತೆ ಅಷ್ಟೇ. ಆದರೆ ಪರಬ್ರಹ್ಮ ಎಲ್ಲ ಏನೋ ಎಲ್ಲ ಆ ದೇವತೆಗಳನ್ನು, ತ್ರಿಮೂರ್ತಿಗಳನ್ನು ಕೂಡ ಸೃಷ್ಟಿ ಮಾಡಿದವನು ಪರಬ್ರಹ್ಮ. ಹಾಗಾಗಿ ದೇವರು ಬೇರೆ, ಬ್ರಹ್ಮ ಬೇರೆ ಬೇರೆ, ದೇವರೇ ಬೇರೆ, ದೇವತೆಗಳೇ ಬೇರೆ, ದೇವತೆಗಳು ಬೇರೆ, ಪರಬ್ರಹ್ಮ ಬೇರೆ ಅಥವಾ ಬ್ರಹ್ಮ ಬೇರೆ. ಅಷ್ಟೇ ಅಲ್ಲದೆ ಬ್ರಹ್ಮನಿಗೂ ದೇವರಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಬ್ರಹ್ಮನಿಗೂ ದೇವರಿಗೂ ಬಹಳ ವ್ಯತ್ಯಾಸ ಇದ್ದಾವೆ. ಏನು ಬ್ರಹ್ಮ ಅಂದ್ರೇನು? ದೇವರುಗಳು ಅಂದ್ರೇನು? ಬ್ರಹ್ಮನಿಗೆ ರೂಪ ಅನ್ನುವುದಿಲ್ಲ. ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಗೆ, ಅದಕ್ಕೆ ಹೇಳೋದು ಅವನಿಗೆ ರೂಪ ಇಲ್ಲ. ಆದರೆ ದೇವತೆಗಳು ಅಂತ ಅನಿಸಿಕೊಂಡವರಿಗೆ ರೂಪ ಇದೆ. ಬ್ರಹ್ಮನಿಗೆ ಹೆಸರಿಲ್ಲ, ಆದರೆ ದೇವತೆಗಳು ಅಂತ ನಾವೇನೇ ಗುರುತಿಸ್ತಾ ಇದ್ದೇವೆ, ಇಂದ್ರ, ಚಂದ್ರ, ಅಗ್ನಿ, ವಾಯು, ವರುಣ, ತ್ರಿಮೂರ್ತಿಗಳು, ಶಿವ, ವಿಷ್ಣು,
ಚತುರ್ಮುಖ ಬ್ರಹ್ಮ, ಯಾರನ್ನೆಲ್ಲ ನಾವು ಹೇಳ್ತಾ ಇದ್ದೀವಿ ಬ್ರಹ್ಮನಿಗೆ. ಆದರೆ ದೇವರುಗಳಿಗೆ, ಬ್ರಹ್ಮನಿಗೆ ಹೆಸರು ಅನ್ನೋದಿಲ್ಲ, ಆದರೆ ದೇವರುಗಳಿಗೆ ನಾನಾ ರೀತಿಯ ಹೆಸರುಗಳಿದ್ದಾವೆ. ಬ್ರಹ್ಮ ಒಬ್ಬನೇ, ಅವನಿಗೆ ಗಂಡ ಅಂತಾನೂ ಇಲ್ಲ, ಹೆಂಡತಿ ಅಂತಾನೂ ಇಲ್ಲ, ಅವನು ಇರುವುದು ಒಬ್ಬನೇ. ಆದರೆ ದೇವತೆಗಳಿಗೆ ಗಂಡಂದರಿದ್ದಾರೆ, ಹೆಂಡತಿಯರಿದ್ದಾರೆ. ಬ್ರಹ್ಮ ಸರ್ವತ್ರ ವ್ಯಾಪ್ತಿಯಾಗಿದ್ದಾನೆ, ಆದರೆ ದೇವರುಗಳಿಗೆ, ಪ್ರದೇಶಗಳಿಗೆ, ವಿಷ್ಣುಮೂರ್ತಿ ವೈಕುಂಠದಲ್ಲಿರ್ತಾನೆ, ಶಿವ ಕೈಲಾಸದಲ್ಲಿರ್ತಾನೆ, ಚತುರ್ಮುಖ ಬ್ರಹ್ಮ ಬ್ರಹ್ಮಲೋಕದಲ್ಲಿ, ಸತ್ಯಲೋಕದಲ್ಲಿರ್ತಾನೆ. ಅದೇ ರೀತಿ ಉಳಿದ ದೇವತೆಗಳು ಕೂಡ ಸತ್ಯಲೋಕದಲ್ಲಿ ಒಂದೊಂದು ದಿಕ್ಕಿನಲ್ಲಿ, ಒಂದೊಂದು ವಿಭಾಗದಲ್ಲಿ ಬರ್ತಾರೆ. ಅಲ್ವಾ? ದಕ್ಷಿಣದಲ್ಲಿ ಯಮ ಧರ್ಮ ಬರ್ತಾನೆ, ಪೂರ್ವದಲ್ಲಿ ಇಂದ್ರ, ಹೀಗೆ ಒಬ್ಬೊಬ್ರು ವರುಣ, ಒಂದೊಂದು ಲೋಕಗಳಿದ್ದಾವೆ. ಅಲ್ಲೂ ಬ್ರಹ್ಮ ಅನಂತವಾದ, ಅಪರಿಮಿತವಾದ ಶಕ್ತಿ ಹೊಂದಿದವರು, ಆದರೆ ದೇವರುಗಳು ಪರಿಮಿತವಾದ ಶಕ್ತಿ ಹೊಂದಿದವರು. ಅಂದ್ರೆ ಅವರ ಶಕ್ತಿಗೆ ಒಂದು ಲಿಮಿಟ್ ಅನ್ನೋದಿದೆ. ಆದರೆ ಆ ಬ್ರಹ್ಮ, ಅಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಏನಿದೆ, ಪರಬ್ರಹ್ಮ, ಅವನು ಅನಂತ ಅಪರಿಮಿತವಾದದ್ದು. ಉದಾಹರಣೆಗೆ, ಇದು ಹೇಗೆ ನಾವು ಹೇಗೆ ಹೇಳೋದಕ್ಕೆ ಸಾಧ್ಯ? ನಾವೆಲ್ಲ ಹಿಂದೆ ಕೇಳ್ತೀವಿ ಅಲ್ವಾ? ಈ ರಾಕ್ಷಸರು, ದಾನವರು, ದೈತ್ಯರು ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಮಾಡಿ ಬ್ರಹ್ಮನನ್ನು, ವಿಷ್ಣುವನ್ನು, ಶಿವನನ್ನು ತಪಸ್ಸು ಮಾಡಿ, ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಏನು, ವರ ಏನು ಅಂತಂದ್ರೆ, ನಾವು ಸಾವಿಲ್ಲದಂತರ ಆಗಬೇಕು, ನಾವು ಸಾವನ್ನ ಗೆಲ್ಲಬೇಕು. ಕೂಡ್ಲೆ ಅವ್ರು ಹೇಳ್ತಾ ಇದ್ರು, ನೋಡಪ್ಪ, ಸಾವಿಲ್ಲದಂತೆ ನಮಗೆ ವರ ಕೊಡ್ಲಿಕ್ಕೆ ಆಗಲ್ಲ ಅಲ್ವಾ? ಅದಕ್ಕಾಗಿ ಅವರು ಬೇರೆ ಬೇರೆ ರೀತಿಯ ಐಡಿಯಾ ಮಾಡೋದು. ಸಾವನ್ನ ಗೆಲ್ಲಬಹುದಾದ, ಹೀಗೆ ಸಾಯ್ಬೇಕು, ಅವರಿಂದ ಸಾಯಬಾರ್ದು, ಇವರಿಂದ ಸಾಯಬಾರ್ದು, ಹಾಗೆ ಸಾಯಬಾರ್ದು, ಹೀಗೆ ನಮಗೆಲ್ಲ ನೋಡ್ತೀವಲ್ಲ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಅವರೆಲ್ಲ ಒಂದೊಂದು ವರ ಪಡೆದಿದ್ರು. ಯಾಕೆಂದ್ರೆ ಸಾವಿಲ್ಲದ ವರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರಿಗೆ? ಬ್ರಹ್ಮನಿಗೂ ಸಾಧ್ಯ ಇಲ್ಲ, ನಾರಾಯಣನಿಗೂ ಸಾಧ್ಯ ಆಗ್ತಾ ಇಲ್ಲ, ಶಿವನಿಗೂ ಸಾಧ್ಯ ಇಲ್ಲ. ಅಥವಾ ಯಾವ ದೇವತೆಯೂ ಬಂದ್ರು, ಯಾರನ್ನ ಕುರಿತು ತಪಸ್ಸು ಮಾಡಿದ್ರು ಸಾವಿಲ್ಲದ ವರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ ಅಲ್ಲಿ ಬಂದು ಕೂಡಲೇ, ನೋಡಪ್ಪ, ಸಾವಿಲ್ಲದ ವರ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರ ಶಕ್ತಿಯು ಕೂಡ ಸೀಮಿತವಾದದ್ದು. ಅಂದ್ರೆ ಅವರನ್ನು ಮೀರಿದ ಶಕ್ತಿ, ಯಾವುದೋ ಒಂದು ಶಕ್ತಿ ಅವರನ್ನು ಕೂಡ ನಿಗ್ರಹ ಮಾಡ್ತಾ ಇದೆ ಅಂತ ಹೇಳಿ, ಕೊನೆಗೆ ಅವರು ಏನೇನೋ ತಲೆ ಓಡಿಸ್ತಾ ಇದ್ರು. ನನಗೆ ಅದರಿಂದ ಸಾವು ಬರಬೇಕು, ಇದರಿಂದ ಸಾವು ಬರಬೇಕು, ಹಾಗೆ ಸಾವು ಬರಬೇಕು, ಹೀಗೆ ಸಾವು ಬರಬೇಕು ಅಂತ. ಅಂದ್ರೆ ಹಾಗೆ ಬ್ರಹ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದರೆ ದೇವತೆಗಳೆಲ್ಲರಿಗೂ ಸಹ ತಾಯಿಯಿಂದ, ಒಂದು ತಾಯಿಯ ಗರ್ಭದಿಂದ ಹುಟ್ಟಿದವರು, ಅಥವಾ ಯಾವುದೋ ಒಂದು ರೂಪದಿಂದ ಸೃಷ್ಟಿಸಲ್ಪಟ್ಟವರು, ಕೊನೆಗೆ ಒಂದು ಸಮಯ ಮುಗಿದ ಮೇಲೆ ಅವರು ಕೂಡ ನಾಶವಾಗುವಂಥವ್ರು. ಅಂದ್ರೆ ದೇಹ ನಾಶವಾಗಿ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವಂಥದ್ದು. ಹಾಗೆ ಬ್ರಹ್ಮ ಮೂಲ ಚೈತನ್ಯ, ಆದರೆ ದೇವರು ಮೂಲ ಚೈತನ್ಯದಿಂದ ಉದ್ಭವಿಸಿದ ಅಂಶಗಳು ಮಾತ್ರ. ಅಂದರೆ ಜ್ಞಾನದಿಂದ ರೋಗಮಿಸಿ ಪೂರ್ಣ ಜ್ಞಾನದಿಂದ ಪೂರ್ಣಾತ್ಮರಾಗಿದ್ದಾರೆ. ಪೂರ್ಣಾತ್ಮರು ಅಂದ್ರೆ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಪೂರ್ಣ ಉನ್ನತ ಸ್ಥಿತಿಯನ್ನು, ಶಿವ ಅಲ್ವಾ, ಶಿವ ಇರ್ಬೋದು, ಚತುರ್ಮುಖ ಬ್ರಹ್ಮದೇವರು ಇರ್ಬೋದು, ಆ ವಾಯುದೇವರು ಇರ್ಬೋದು, ಹೀಗೆ ಅವರೆಲ್ಲ ಸಾಧನೆ, ನಿರಂತರವಾದ ಆತ್ಮದ ಸಾಧನೆಯನ್ನು ಮಾಡಿ ಅತ್ಯುನ್ನತ ಸ್ಥಿತಿ ತಲುಪಿದಂಥವರು ಸಪ್ತ ಋಷಿಗಳಿರ್ಬೋದು. ಹೀಗೆ ಇದನ್ನೇ ಏನು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಏನೋ ಆ ಏನು ಹೇಳ್ತಾ ಹೋಗ್ತಾರೆ, ಏನು ಪೂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ವಿಶಿಷ್ಯತೆ ಅಂತಂದ್ರೆ, ಅದು ಪೂರ್ಣ ಅಂದ್ರೆ ಬ್ರಹ್ಮ ಪೂರ್ಣನಾದವನು. ಅದು ಪೂರ್ಣ ಅಂತಂದ್ರೆ ಬ್ರಹ್ಮನಿಂದ ಬೇರ್ಪಟ್ಟು ಜೀವಿಯಲ್ಲಿ ಪ್ರವೇಶಿಸಿರುವ ಜೀವಾತ್ಮನು ಸಹ ಪೂರ್ಣನಾದವನು. ಪೂರ್ಣಮಿದಂ ಏನು ಪೂರ್ಣಮದಃ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಃ ವಿಶಿಷ್ಯತೆ. ಆ ಪೂರ್ಣ ವಸ್ತುವಿನಿಂದ ಅಂದರೆ ಬ್ರಹ್ಮನಿಂದ ಉದ್ಭವಿಸಿದ ಈ ಪೂರ್ಣ ವಸ್ತುವು ಅಂದ್ರೆ ಜೀವಿಯು ವಿದ್ಯೆಯಿಂದ ಅಂದ್ರೆ ಜ್ಞಾನದಿಂದ ಪೂರ್ಣತ್ವವನ್ನು ಸಾಧಿಸಿದ ಪಕ್ಷದಲ್ಲಿ, ಸಾಧಿಸಿತು ಅಂತ ಆದ್ರೆ ಪರಮಾತ್ಮನಂತೆ ಉಳಿತದೆ. ಅಂದರೆ ಬ್ರಹ್ಮನಂತೆ ವಿರಾಜಿಸ್ತದೆ. ಅಂದ್ರೆ ಅದು ಪೂರ್ಣಾತ್ಮನಂತೆ ರೂಪಗೊಳ್ಳುತ್ತದೆ ಸಹ. ಅಂದ್ರೆ ಸೃಷ್ಟಿಕರ್ತ, ಕೋ ಕ್ರಿಯೇಟರ್ ಅಂತ ನಾವು ಹೇಳ್ತೀವಿ, ಹಾಗೆ ಸೃಷ್ಟಿಕರ್ತನ ಹಾಗೆ ಇನ್ನೊಂದು ಒಂದು ಜೀವಿಯಾಗಿ ಉಳಿದು ಬಿಡ್ತದೆ. ಅಂತಹ ಬ್ರಹ್ಮನನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾ ಇದ್ದಾರೆ. ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಗೆ ಹೆಸರು ಅನ್ನೋದಿಲ್ಲ. ಅದನ್ನ ಮುಸಲ್ಮಾನರು ಕರೀತಾರೆ
ಅಲ್ಲಾಹು ಅಂತ ಕರೆದರು. ಕ್ರಿಶ್ಚಿಯನ್ನರು ಎಲೆಯೇ ನನ್ನ ತಂದೆಯೇ ಅಂತ ಕರೀತಾರೆ. ಅವರು ಅಲ್ಲೂ ತಂದೆ ಅಂತ ಕರೀತಾರೆ. ಅವ್ರವ್ರ ಭಾಷೆ ಅವ್ರವ್ರ ಯಾವ್ಯಾವ ಲ್ಯಾಂಗ್ವೇಜ್ ಹೇಗಿರ್ತದೋ ಅಂದ್ರೆ ತಂದೆಯೇ ಅಂತ ಕರೀತಾರೆ. ಹಿಂದೂಗಳು ಬಹಳಷ್ಟು ಹೆಸರುಗಳಿಂದ ಕರೀತಾರೆ. ಒಂದೊಂದು ಪಂಥದವರು ಆದಿಶಕ್ತಿ, ಆ ಶಕ್ತಿಯನ್ನು ಆರಾಧನೆ ಮಾಡುವ ಆದಿಶಕ್ತಿ, ಪರಾಶಕ್ತಿ ಅಂತ ಕರೀತಾರೆ. ಲಲಿತಾ ಅಂತ ಕರೀತಾರೆ. ಪರಬ್ರಹ್ಮ ಅಂತ ಕರೀತಾರೆ. ಪರಮಾತ್ಮ ಅಂತ ಕರೀತಾರೆ. ನಾರಾಯಣ, ವಿಷ್ಣು ಅಂತ ಕರೀತಾರೆ. ವೈಷ್ಣವರು ವಿಶ್ವಾತ್ಮ ಅಂತ ಕರೀತಾರೆ. ಧ್ಯಾನಿಗಳು ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಯೂನಿವರ್ಸ್ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲ ಹೆಸರು ಬರ್ತದೆ ವಿಶ್ವಂ ಅಂದ್ರೆ ಆ ವಿಶ್ವ, ಅದೇ ಪರಮಾತ್ಮ ಶಕ್ತಿ. ಆ ವಿಶ್ವಾತ್ಮ ಅಂತ ಕರೀತಾರೆ. ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಕರೀತಾನೇ ಇದ್ದಾರೆ. ಆದ್ದರಿಂದ ದೇವತೆಗಳು ಬೇರೆ. ಇವತ್ತು ನಾವೆಲ್ಲ ಏನು ಋಷಿ ಮುನಿಗಳು, ದೇವರು ಅಂತ ಗುರುತಿಸ್ತಾ ಇದ್ದೇವೆ. ಆ ದೇವತೆಗಳೆಲ್ಲ ಬೇರೆ ಇದ್ದಾರೆ. ಆದರೆ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಪರಬ್ರಹ್ಮ ಬೇರೆನೇ ಇದ್ದಾನೆ. ಹಾಗಾಗಿ ಬ್ರಹ್ಮನ ಹಿರಿಮೆಯನ್ನ ಮಾತುಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವಾಗುವುದೂ ಇಲ್ಲ. ಒಂದು ವಿಧದಲ್ಲಿ ಹೇಳಬೇಕು ಅಂತಂದ್ರೆ ಮಾನವನ ಇಂದ್ರಿಯಗಳಿಗೆ ಆ ಶಕ್ತಿ ಇಲ್ಲವೇ ಇಲ್ಲ. ಹಾಗಾಗಿ ಅಂತಹ ಮಹಾತ್ಮ ಆ ಪರಬ್ರಹ್ಮ. ಹಾಗಾಗಿ ಗುರುಗೀತೆಯಲ್ಲಿ ಮುಂದೆ ನಾಳೆ ದಿವಸ ಶಿವ ಮತ್ತೆ ಪಾರ್ವತಿಯವರ ನಡುವೆ ನಡೆದಂತಹ ಒಂದು ಸಂವಾದ, ಉಮಾಮಹೇಶ್ವರ ಸಂವಾದ, ಅದರಲ್ಲಿ ಶಿವ ಆ ಪರಬ್ರಹ್ಮನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅದ್ರ ಬಗ್ಗೆ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಿಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಭರತಿ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ವೆರಿ ಗುಡ್. ಯಾರಿಗಾದರೂ ಎಂಕರೇಜ್ ಮಾಡಿ ಮಾತಾಡಿ. ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ, ಆಯ್ತಾ? ಹೆಚ್ಚು ಧ್ಯಾನ ಸಾಧನೆ ಮಾಡಿ. ಹಾಗಾಗಿ ಮತ್ತೆ ಈ ಜನ್ಮ ನೆಗ್ಲೆಕ್ಟ್ ಮಾಡಿದರೆ ಯಾವ ಜನ್ಮ ಬಂದರೂ ಸಾಧನೆ ಮಾಡಲೇಬೇಕು. ಸಾಧನೆ ಮಾಡದೆ ಬೇರೆ ಶಾರ್ಟ್ ಕಟ್ ರೂಟ್ ಅಂತ ಯಾವುದೂ ಇಲ್ಲ. ನೀವು ಕಥೆಗಳನ್ನ ಹೇಳ್ತಾ, ನೆಪಗಳನ್ನ ಹೇಳ್ತಾ, ಸವಾಲುಗಳನ್ನ ಹೇಳ್ತಾ ನಿಮ್ಮ ಸಾಧನೆಯನ್ನ ಮಾಡದೆ ವ್ಯರ್ಥವಾಗಿ ನೀವು ಸಮಯವನ್ನು ಕಳೀತಾ ಇದ್ದೀರಿ ಅಂತಂದ್ರೆ ಇನ್ನೊಂದು ಜನ್ಮಕ್ಕೆ ರೆಡಿ ಆಗ್ತಾ ಇದ್ದೀರಿ. ಇದು ಮುಗಿತಾ ಇಲ್ಲ, ಮತ್ತೆ ಇನ್ನೊಂದು ಸೃಷ್ಟಿ ಆಗ್ತಾ ಇದೆ ನಿಮಗೆ ಅಂತ ಅರ್ಥ. ಇನ್ನೊಂದು ಜಂಜಾಟಕ್ಕೆ ನೀವು ತಯಾರಾಗ್ತಾ ಇದ್ದೀರಿ ಅಂತ ಅರ್ಥ. ನನಗೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ನನ್ನ ಕಾಲು ಹೊಡಿತಾ ಇದೆ, ಕೈ ಹೊಡಿತಾ ಇದೆ, ನಮ್ಮ ಮನೇಲಿ ಬಿಡ್ತಾ ಇದೆ, ಏನೇ ಕಾರಣ ಹೇಳಿ ನೀವು ತಪ್ಪಿಸ್ಕೊಂಡ್ರು ಕೂಡ ಅದರ ಅರ್ಥ ನಿಮಗೆ ದೇವರು ಕೊಟ್ಟ ಅವಕಾಶ ಮಿಸ್ ಮಾಡಿಕೊಂಡು ಇನ್ನೊಂದು ಜನ್ಮಕ್ಕೆ ರೆಡಿ ಆಗ್ತಾ ಇದ್ದೀರಿ ಅಂತ. ಅದು ಹೀಗೆ ಇರ್ತದೆ ಗೊತ್ತಿಲ್ಲ, ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೆಂಗಿರ್ತದೋ ಜನ್ಮ ಗೊತ್ತಿಲ್ಲ. ಹಾಗಾಗಿ ನಾವು ಈಗ ಇದ್ದಾಗಲೇ ನಮ್ಮಲ್ಲಿ ತಲೆಯಲ್ಲಿ ಅಷ್ಟೇ ಇರಬೇಕು, ಈ ಜನ್ಮ ನಂದು ಕೊನೆ ಆಗ್ಬೇಕಷ್ಟೆ, ಈ ಜನ್ಮ ನಮಗೆ ಕೊನೆ ಆಗಬೇಕು, ಈ ಜನ್ಮದಲ್ಲೇ ನಾವು ಮುಕ್ತಿ ಮೋಕ್ಷವನ್ನು ಪಡಿಬೇಕು. ಅದೊಂದೇ ನಮ್ಮ ತಲೆಯಲ್ಲಿ ಇರಬೇಕು. ಅಪ್ಪಿ ಬಾಯಲ್ಲೂ ಕೂಡ ಬರಬಾರ್ದು. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಇನ್ನು ಬಂದು ಋಣ ತೀರಿಸ್ತೇನೆ, ತಪ್ಪಿನೂ ಹೇಳಬಾರ್ದು. ಆಯ್ತಾ? ಈ ಮಾತನ್ನ ನಡೆಸ್ಲಿಕ್ಕಾಗಿ ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗ್ತದೆ. ಒಂದು ಜನ್ಮ ತಗೊಂಡು ಬಂದು ಒಂದು ಜನ್ಮ ಕಳೆದು ಹೋಗೋದು ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಬಹಳ ಬಹಳ ವೇದನೆ ಇರ್ತದೆ ಒಂದು ಜನ್ಮ ಮುಗಿಸ್ಕೊಂಡು ಹೋಗೋದು ಅಂತಂದ್ರೆ. ಹಂಗಾಗಿ ನಾವು ಮೂರ್ಖತನದ ಮಾತುಗಳನ್ನು ಆಡುವುದರ ಮೂಲಕ, ಈ ಅಜ್ಞಾನದ ಮಾತುಗಳನ್ನು ಆಡುವ ಮೂಲಕ, ಅಜ್ಞಾನದಲ್ಲಿ ಜೀವಿಸುವುದನ್ನು ಬಿಟ್ಟು ಜ್ಞಾನಪೂರ್ವಕವಾಗಿ, ಅಸತ್ಯದಲ್ಲಿ ಜೀವಿಸುವುದನ್ನು ಬಿಟ್ಟು ಸತ್ಯ ಮಾರ್ಗದಲ್ಲಿ ಸತ್ಯವನ್ನ ಅರಿತು ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವ ಸಿದ್ಧಾಂತವನ್ನ ತಲೆಯಲ್ಲಿ ಯಾವಾಗ್ಲೂ ನಾವು ತಲೆಯಲ್ಲಿ ಇಟ್ಟುಕೊಂಡು ಜೀವಿಸಿದ್ವಿ ಅಂತಾದ್ರೆ ಇದೇ ಜನ್ಮದಲ್ಲೇ ನಾವು ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಕೂಡ ಮುಕ್ತಿ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಹೆಚ್ಚು ಧ್ಯಾನ ಸಾಧನೆ ಮಾಡಿ, ಧ್ಯಾನ ಪ್ರಚಾರಗಳನ್ನ ಮಾಡಿ, ಯಾರಿಗೆಲ್ಲ ಸಾಧ್ಯ ಇದೆ, ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ತಿಳಿಸಿ. ಧ್ಯಾನ ಪ್ರಚಾರದ ವಿಷಯದಲ್ಲಿ ಅಂಜಿಕೆ, ಮಾನ ಮರ್ಯಾದೆ ಅದೆಲ್ಲ ಇಟ್ಕೊಳ್ಬಾರ್ದು. ಆಯ್ತಾ? ಅದು ನಮ್ಮ ಆದ್ಯ ಕರ್ತವ್ಯ. ಈ ಶಂಕರಾಚಾರ್ಯರು ನೋಡಿ ಇಡೀ ಭೂಮಂಡಲವನ್ನ, ಇಡೀ ಭಾರತ ದೇಶವನ್ನ ಸುತ್ತಿದ್ರು ಅಲ್ವಾ? 4 ದಿಕ್ಕುಗಳಲ್ಲೂ ಕೂಡ ಶಕ್ತಿ ಪೀಠಗಳನ್ನ ರಚನೆ ಮಾಡಿದರು. ಮಧ್ವಾಚಾರ್ಯರು, ಕನಕದಾಸರು, ಪುರಂದರದಾಸರು, ರಾಮಾನುಜಾಚಾರ್ಯರು, ಬಸವಣ್ಣನವರು. ಒಂದು ಕಡೆ ಅವರವರು ಸಾಧನೆ ಮಾಡ್ತಾ ಕೂರ್ಲಿಲ್ಲ. ಮಹಾವೀರರಿರ್ಬೋದು, ಬುದ್ಧರಿರ್ಬೋದು,
ತಾವು ಪಡೆದ ಜ್ಞಾನವನ್ನ, ತಾವು ಪಡೆದ ಆ ಚೈತನ್ಯ ಶಕ್ತಿಯನ್ನ ಎಲ್ಲರಿಗೂ ತಿಳಿಸ್ತಾ ಹೋದರು. ಅದೇ ಬೋಧಿಸತ್ವ. ಅದು ನಮ್ಮ ಧರ್ಮ. ನಾವು ಮತ್ತೆ ಈ ಸಮಾಜದ, ಈ ಜನ್ಮ, ಈ ಭೂಮಿಯ ಋಣವನ್ನು ತೀರಿಸಿಕೊಳ್ಬೇಕು, ಮತ್ತೆ ಬರಬಾರದು ಅಂತಾದ್ರೆ ಧ್ಯಾನ ಪ್ರಚಾರ ಅನ್ನೋದು ಮುಖ್ಯವಾದದ್ದು. ಮಾಧವ ಸೇವೆ ಎಲ್ಲರೂ ಮಾಡಲೇಬೇಕು. ಮಾಧವ ಸೇವೆ ಪ್ರತಿಯೊಬ್ಬರೂ ಮಾಡಲೇಬೇಕಾದದ್ದು. ನೀವು ಎಷ್ಟೇ ಮಾನವ ಸೇವೆ ಮಾಡಿದರೂ ಮಾನವ ಸೇವೆ ಬಂಧನಕ್ಕೆ ಕಾರಣ ಆಗ್ತದೆ. ಗಾಂಧೀಜಿಯವರು ಮಾಡಿದ್ದು ಮಾನವ ಸೇವೆ, ಮದರ್ ತೆರೇಸಾ ಮಾಡಿದ್ದು ಮಾನವ ಏನು ಆ ಬಾಬಾ ಆಮ್ಟೆ ಅವರು ಮಾಡಿದ್ದು ಮಾನವ ಸೇವೆ ಅಲ್ವಾ. ಎಷ್ಟೊಂದು ಜನ ಇವತ್ತು ಆ ಏನು ಅನಾಥಾಶ್ರಮಗಳನ್ನ ಇರ್ಬೋದು, ಆಮೇಲೆ ಏನು ದಿವ್ಯಾಂಜನರ ಆಶ್ರಮಗಳನ್ನ ನಡೆಸೋದಿರ್ಬೋದು, ಅಥವಾ ಪಶು ಪಕ್ಷಿ ಪ್ರಾಣಿಗಳನ್ನ ಆಶ್ರಮ ಏನು ನಡೆಸೋದಿರ್ಬೋದು, ಅಥವಾ ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಆ ಅಂದ್ರೆ ಅನ್ನದಾನ ಇರ್ಬೋದು, ವಿದ್ಯೆ, ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮಾನವ ಸೇವೆ ಅನಿಸ್ಕೊಳ್ತದೆ. ಆ ಮಾನವ ಸೇವೆ ಬಂಧನಕ್ಕೆ ಕಾರಣವಾಗ್ತದೆ. ಏನು ಬಂಧನ? ಆ ಮಾನವ ಸೇವೆ ನಮಗೆ ಪುಣ್ಯವನ್ನು ತಂದು ಕೊಡ್ತದೆ. ಯಾವ ಪುಣ್ಯವನ್ನು ತಂದು ಕೊಡ್ತದೆ? ಭೋಗದ ಪುಣ್ಯವನ್ನು ತಂದು ಕೊಡ್ತದೆ. ಭೋಗ ಅಂತಂದ್ರೆ ಯಾವ ಭೋಗ? ಲೌಕಿಕ ಲೌಕಿಕ ಬದುಕಿನ ಭೋಗವನ್ನ ತಂದು ಕೊಡ್ತದೆ. ನೀವು ಹೆಚ್ಚು ಹೆಚ್ಚು ಮಾನವ ಸೇವೆ ಮಾಡ್ತಾ ಇದ್ರೆ ಮನುಷ್ಯನಿಗೆ ದೇಹಕ್ಕೆ ಏನು ಬೇಕು ಅದನ್ನ ವಾಪಸ್ ಕೊಡ್ತದೆ. ಅದೇ ನೀವು ಅದರಿಂದ ಆತ್ಮ ಉನ್ನತಿಯನ್ನ ಹೊಂದುವುದಿಲ್ಲ, ಜನ್ಮಗಳನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಧವ ಸೇವೆ ಮಾಡಬೇಕು. ಮಾಧವ ಸೇವೆಯಿಂದ ಎರಡೂ ಸಿಗ್ತದೆ. ಆತ್ಮ ಉನ್ನತಿಯನ್ನು ಹೊಂದುತ್ತದೆ. ನಮಗೆ ಬಂಧನಕ್ಕೆ ಕಾರಣವಾದಂತಹ ಪುಣ್ಯಗಳು ಅದರಿಂದ ಸಿಗೋದಿಲ್ಲ. ಬದಲಾಗಿ ಭೋಗ ಸಿಗ್ತದೆ, ಇಲ್ಲ ಅಂತಲ್ಲ, ಆದರೆ ಅದು ಬಂಧನಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ನಾವು ಮಾಧವ ಸೇವೆಯನ್ನು ಮಾಡಬೇಕು. ಏನು ಮಾಧವ ಸೇವೆ ಮಾಡುವುದು ಅಂದ್ರೆ ಆತ್ಮಕ್ಕೆ ಸೇವೆಗಳನ್ನು ಮಾಡಬೇಕು. ಯಾರು ಆತ್ಮ ಸಾಧನೆಯ ಮಾರ್ಗದಲ್ಲಿದ್ದಾರೆ, ಯಾರು ಯೋಗಿಗಳಿದ್ದಾರೆ, ಯಾರು ಧ್ಯಾನಿಗಳಿದ್ದಾರೆ, ಆ ಧ್ಯಾನಿಗಳ ಸೇವೆಯನ್ನು ಮಾಡಬೇಕು. ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಸಸ್ಯಾಹಾರ ರ್ಯಾಲಿಗಳನ್ನ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಭಾಗವಹಿಸಬೇಕು. ಕಾಯ ವಾಚ ಮನಸ ಅಲ್ಲಿ ಹೋಗಿ ನಾವು ಶ್ರದ್ಧೆಯಿಂದ ನಮ್ಮ ಸೇವೆಯನ್ನು ಮಾಡಬೇಕು. ಅದೇ ಆತ್ಮದ ಉನ್ನತಿ ಅಂದ್ರೆ ಅದೇ ನಿಜವಾದ ಆತ್ಮದ ಉನ್ನತಿ. ಮದುವೆ ಇದ್ರೆ ಒಂದು ವಾರ ಹೋಗಿ ಮದುವೆ ಕೆಲಸ ಮಾಡಿ ಬರ್ತೀವಿ ಅಲ್ವಾ. ಒಂದು ಊರಲ್ಲಿ ಜಾತ್ರೆ ಇದೆ ಅಂತಂದ್ರೆ ವಾರ ಹೋಗಿ ನಿಂತು ಜಾತ್ರೆ ಮಾಡಿ ಬರ್ತೀವಿ. ಬೇರೆ ಎಲ್ಲದಕ್ಕೂ ಅದಕ್ಕೆ ರಜೆ ಅಡ್ಡ ಆಗೋಲ್ಲ, ಮನೆಯವರು ಅಡ್ಡ ಆಗೋಲ್ಲ, ಬೇರೆ ಯಾವುದು ಅಡ್ಡ ಬರೋಲ್ಲ, ದುಡ್ಡಿನ ಸಮಸ್ಯೆ ಅಡ್ಡ ಬರೋಲ್ಲ. ಎಲ್ಲ ಅದೇ ಒಂದು ಧ್ಯಾನ ಯಜ್ಞ ಅಂತಂದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆ. ರಜೆ ಕೊಡೋದಿಲ್ಲ, ಮನೆಯವರು ಬಿಡೋಲ್ಲ, ಅಡಿಗೆ ಮಾಡೋರಿಲ್ಲ, ಇಲ್ಲ ಇದಿಲ್ಲ, ದುಡ್ಡಿಲ್ಲ. ದೂರ ಆಗ್ತದೆ, ಹತ್ರ ಆಗ್ತದೆ. ಸ್ವಾಮಿ ಹಿಂದೆ ಈ ಜನ್ಮ ಕರ್ಮ ಕಳ್ಕೊಳ್ಳಿಕ್ಕೋಸ್ಕರ ಮೇಲೆ ಎಷ್ಟೋ ಮೇಲಿನ ಲೋಕದಿಂದ ಈ ಭೂಮಿಗೆ ಇಳಿದಂತೆ ಲೆಕ್ಕ ಇಲ್ಲದಷ್ಟು ದೂರ ಆತ್ಮ ಶ್ರಮಿಸಿ ಬಂದಿದೆ. ಅಂಥದ್ರಲ್ಲಿ ರಾತ್ರಿ ಕುಂತ್ರೆ ಬೆಳಗ್ಗೆ ಬಂದು ರೀಚ್ ಆಗುವಂತ ಜಾಗ. ಅದಕ್ಕೆ ನಾವು ಅಷ್ಟು ದೂರ ಇದೆ, ಇಷ್ಟು ದೂರ ಇದೆ ಅಂತ ಕಾರಣ ಹೇಳ್ತೀವಿ. ಅದೇ ಹೇಳೋದು, ಅದೇ ಅಜ್ಞಾನ, ಅದೇ ಅಸತ್ಯದಲ್ಲಿ ಜೀವಿಸ್ತಾ ಇರೋದು. ಸತ್ಯದ ಬಗ್ಗೆ ಗೊತ್ತಿಲ್ಲ. ಒಂದು ಧ್ಯಾನ ಯಜ್ಞ ಭಾಗವಹಿಸಿದ್ರೆ, ಒಂದು ಸಸ್ಯಾಹಾರ ರ್ಯಾಲಿಯಲ್ಲಿ ಭಾಗವಹಿಸಿದ್ರೆ ಆತ್ಮ ಎಷ್ಟು ಉನ್ನತಿ ಹೊಂದುತ್ತದೆ ಅದು ಗೊತ್ತಿಲ್ಲ. ಅದೇ ಅಜ್ಞಾನ. ಕಾರಣ ಏನು ಅಂತಂದ್ರೆ ಅದಕ್ಕೆ ಅಜ್ಞಾನ ಕಾರಣ. ಹಾಗಾಗಿ ಈ ಬದುಕಿನಲ್ಲಿ ಎಷ್ಟೆಲ್ಲ ಮಾಧವ ಸೇವೆ ಮಾಡುವ ಅವಕಾಶ ಸಿಗ್ತದೆ ಅವಾಗೆಲ್ಲ ಮೊದಲ ಆದ್ಯತೆ ಮಾಧವ ಸೇವೆ ಇರಬೇಕು. ಆಮೇಲೆ ಮನೆ ಬಂದು ನೋಡ್ಕೊಂಡ್ರಾಯ್ತು, ಏನೋ ದೇವ್ರು ನಡೆಸ್ತಾನೆ ಅನ್ನುವ ಧೈರ್ಯ ಇರ್ಬೇಕು. ಆವಾಗ ಖಂಡಿತ ವಾಪಸ್ ಬಂದಾಗ ಏನೇನೂ ಆಗಿರಲ್ಲ. ನೀವು ಹೋಗುವಾಗ ಅದ್ ಹೆಂಗ್ ಹೋಗ್ತೀಯ ಹೋಗು, ಹಾಗೆ ಹೀಗೆ ಅಂತ ಹಾರಾಡಿದವರು ಕೂಡ ನೀವು ವಾಪಸ್ ಮನೆಯಲ್ಲ ಸುಮ್ಮನೆ ಇರ್ತಾರೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ, ನಾನು ಗ್ಯಾರಂಟಿ. ನೀವು ಮನೆಯಲ್ಲಿ ಬೇಕಾದ್ರೆ ಮನೆಯವ್ರನ್ನ ಎದುರು ಹಾಕೊಂಡು ಬೇಕಾದ್ರೂ ಬನ್ನಿ, ವಾಪಸ್ ಹೋದ್ಮೇಲೆ ನೋಡಿ ಅವ್ರು ಸುಮ್ಮನೆ ಹೆದರಿಕೆ. ಅಂದ್ರೆ ಆ ತಪಶಕ್ತಿಗೆ ಅಷ್ಟು ಶಕ್ತಿ ಇರ್ತದೆ. ಹಾಗಾಗಿ ನಾವು ಮಾಧವ ಸೇವೆಯನ್ನ ಯಾವತ್ತೂ ಅದರಿಂದ ವಿಮುಖರಾಗಬಾರ್ದು. ಎಲ್ಲೆಲ್ಲ ಅವಕಾಶ ಸುಮ್ಮನೆ ಸಿಗೋಲ್ಲ. ಅದು ನೀವು ನಾಳೆ ಧ್ಯಾನ ಯಜ್ಞ ಬಿಟ್ಟು ಇನ್ಯಾರು ಮಾಧವ ಸೇವೆ ಮಾಡ್ತೀನಿ ಅಂದ್ರೆ ಮಾಧವರೇ ಸಿಗೋಲ್ಲ. ಇನ್ನೆಲ್ಲಿ ಸೇವೆ ಮಾಡು ಅಲ್ವಾ? ಧ್ಯಾನಿಗಳು ಸಿಗ್ಬೇಕಲ್ವ? ಅಥವಾ ನೀವು ಸುಮ್ಮನೆ ನಾನು ಸೇವೆ ಮಾಡ್ತೀನಿ ಅಂತಂದ್ರೆ ಧ್ಯಾನಿಗಳು ಸಿಗ್ತಾರ? ಇಲ್ಲ. ಹಾಗಾಗಿ ದೇವರ ಸೇವೆ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರಲ್ವ, ಅವರಿಗೆಲ್ಲ ಹೋಗಿ ಅವರಿಗೆ ಅನ್ನ ಕೊಡುವುದು, ಅವರಿಗೆ ಆ ಸಾಧನೆಗೆ ಸಹಕಾರ ಮಾಡೋದು, ಪರಮಾತ್ಮನನ್ನೇ ಪರಬ್ರಹ್ಮನನ್ನೇ ಹಿಡಿದು ಓಡಾಡಿಸಿದ ಹಾಗೆ ಅದು ಅದನ್ನ ಯಾರಿಗೆ ದಿವ್ಯ ಜ್ಞಾನ
ಚಕ್ಷು ಇರ್ತದೆ, ಮೂರನೇ ಕಣ್ಣು ಇರ್ತದೆ, ಅವರಿಗೆ ಮಾತ್ರ ಗೊತ್ತಾಗ್ತದೆ. ಒಬ್ಬೊಬ್ರು ಕೂಡ ಪರಮಾತ್ಮನ ರೂಪದಲ್ಲಿ ಇರ್ತಾರೆ. ಆ ಅಲ್ಲಿ ಮಾಡುವುದು ಪರಮಾತ್ಮನ ಸೇವೆ ಅದು. ಬರೀ ಯಾರೋ ಸುಮ್ಮನೆ ಕಣ್ಣು ಕಟ್ಕೊಂಡು ಕೂತಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಅವರ ಸೇವೆ ಅಲ್ಲ ಅದು, ಪರಮಾತ್ಮನ ಸೇವೆ ಅದು. ಒಬ್ಬೊಬ್ರು ಕೂಡ ಒಬ್ಬೊಬ್ರಲ್ಲೂ ಆ ಪರಮಾತ್ಮನ ಆವಿರ್ಭಾವ ಆಗ್ತಾ ಇರ್ತದೆ. ಆತ್ಮ ಪರಮಾತ್ಮನ ಸಮ್ಮಿಲನವಾಗ್ತಾ ಇರ್ತದೆ. ಅಂತಹ ಜಾಗದಲ್ಲಿ ಅಂತಹವರ ಹೋಗಿ ಸೇವೆ ಮಾಡುವ ಭಾಗ್ಯ ಯಾರಿಗೆ ಸಿಗ್ತದೆ? ನೀವು ಹೋಗಿ ವೈಕುಂಠಕ್ಕೆ ಹೋಗಿ ಮಾಡ್ಲಿಕ್ಕೆ ಆಗ್ತದ? ಯಾಕೆ ಕೈಲಾಸಕ್ಕೆ ಹೋಗಿ ಶಿವನ ಸೇವೆ ಮಾಡ್ಲಿಕ್ಕೆ ಆಗ್ತದ? ಆ ಭಾಗ್ಯ ಅಲ್ಲಿ ಸಿಗ್ತದೆ. ಹಾಗಾಗಿ ಅಲ್ಲಿ ಮಾಡುವ ಸೇವೆ ದೇವರ ಸೇವೆ ಅದು. ದೇವರು ಒಬ್ಬೊಬ್ರು ಕೂಡ ಒಂದೊಂದು ದೇವತೆ. ಹೀಗಾಗಿ ಅಂತಹ ಒಂದು ಅವಕಾಶಗಳನ್ನು ಎಲ್ಲೇ ನಡೀಲಿ ಅದನ್ನು ನಾವು ಮೊದಲ ಆದ್ಯತೆಯನ್ನಾಗಿ ಇಟ್ಕೊಂಡು, ಹೀಗೆ ನಮ್ಮ ಮನೆಯ ಕಾರ್ಯಕ್ರಮಗಳನ್ನ ಮಿಸ್ ಮಾಡದೆ ಎಲ್ಲ ಕಾರ್ಡನ್ನ ನಾವು ಜೋಡಿಸಿಟ್ಟಿರ್ತೀವಿ. ಯಾರ್ಯಾರೆಲ್ಲ ಮದುವೆಗೆ ಏನೇನು ಕಾರ್ಯಕ್ರಮ ಕರೆದಿದ್ದಾರೆ, ವಾರದಿಂದ ತಿಂಗಳ ಮುಂಚೆನೆ ನಾವು ತಯಾರಿ ಮಾಡ್ಕೊಂಡಿರ್ತೀವಿ. ಬಟ್ಟೆ ಇಲ್ಲ ಅಂದ್ರೆ ಹೊಸ ಬಟ್ಟೆ ತಗೊಂಡು ಅವ್ರಿಗೆ ಏನು ಗಿಫ್ಟ್ ಕೊಡಬೇಕು, ಏನು ಉಡುಗೊರೆ ಕೊಡಬೇಕು, ಅದನ್ನೆಲ್ಲ ಮೊದಲೇ ನಾವು ಜೋಡಿಸಿ ಎಷ್ಟೆಲ್ಲ ಸಿದ್ಧತೆ ಮಾಡಿ ಆ ಯಾವ ರೀತಿ ಹೋಗಬೇಕು ಪ್ರತಿಯೊಂದನ್ನು ಕೂಡ ಪ್ಲಾನ್ ಮಾಡಿ ಮಾಡ್ಕೊಂಡಿರ್ತೀವಿ. ಯಾವುದು ಅಡ್ಡಿ ಬರೋದಿಲ್ಲ ಅದಕ್ಕೆ. ಹಾಗೆ ಅಂದ್ರೆ ಲೌಕಿಕ ಬದುಕಿನಲ್ಲಿ ನಮಗೆ ಎಷ್ಟು ಆಸಕ್ತಿ ಇರ್ತದಲ್ಲ, ಹಾಗೆ ನಮ್ಮ ಆತ್ಮದ ಸಾಧನೆಯ ದೃಷ್ಟಿಯಲ್ಲೂ ಕೂಡ ಯಾರು ಬರೋಲ್ಲ. ನನ್ನ ಹೆಂಡತಿ ಬಿಡ್ಲಿಲ್ಲ, ನನ್ನ ಗಂಡ ಬಿಡ್ಲಿಲ್ಲ, ಸತ್ತ ಮೇಲೆ ಸಾಧನೆ ಯಾಕೆ ಆತ್ಮ ಮಾಡ್ಲಿಲ್ಲ ಅಂತ ಅಲ್ಲಿ ಯಾರು ಕೇಳೋರಿಲ್ಲ. ಇಲ್ಲ, ನನ್ನ ಹೆಂಡತಿ ಬಿಡ್ಲಿಲ್ಲ ಅಂತ ನೀನ್ ಸಾಧನೆ ಮಾಡ್ಲಿಲ್ಲ ಅಂದ್ರೆ ಅದು ನಿನ್ ಕರ್ಮ. ಗಂಡ ಬಿಡ್ಲಿಲ್ಲ ಅಂತ ಮಾಡ್ಲಿಲ್ಲ ಅಂದ್ರೆ ಅದು ನಿನ್ ಕರ್ಮ. ಯಾಕೆಂದ್ರೆ ಆ ದೇಹದಲ್ಲಿ ಇರುವವರೆಗೆ ಮಾತ್ರ ಎಲ್ಲ ಸಂಬಂಧಗಳು. ಆ ಆತ್ಮ ಯಾವಾಗ ದೇಹದಿಂದ ಹೊರಗೆ ಬಂತು, ಅದು ಕೇವಲ ಒಂದು ಆತ್ಮ ಅಷ್ಟೇ. ಆ ದೇಹಕ್ಕೂ ಸಂಬಂಧ ಇಲ್ಲ, ಆ ದೇಹಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಸಂಬಂಧ ಇಲ್ಲ. ಅವ್ರದ್ದು ಏನೋ ಒಂದಿಷ್ಟು ದಿನ ಋಣ ಇತ್ತು, ಅವ್ರ ಜೊತೆ ಇದೆ ಅಷ್ಟೇ, ಅಲ್ಲಿಗೆ ಮುಗೀತು. ಮತ್ತೆ ಇನ್ನೊಂದು ಆ ಆತ್ಮ ತೃಪ್ತಿ ಆಗಿತ್ತು, ಅಥವಾ ಅದು ಆ ಸಂಪೂರ್ಣ ಸಾಧನೆ ಸಂಪೂರ್ಣ ಆಗಲಿಲ್ಲ ಅಂತ ಮತ್ತೆ ಇನ್ನೆಲ್ಲೋ ಹೋಗಿ ಇನ್ನೊಂದು ಜನ್ಮ ತಗೊಳ್ತಾರೆ. ಅದನ್ನು ಸಾಧಿಸ್ಲಿಕ್ಕಾಗಿ ಮತ್ತೆ ಕಂಟಿನ್ಯೂ ಮಾಡೋದು. ಆ ಜನ್ಮದಲ್ಲಿ ಮತ್ತೆ ಹೆಂಡತಿ ಬರ್ತಾರೆ, ತಂದೆ ತಾಯಿ ಬರ್ತಾರೆ, ಗಂಡ ಬರ್ತಾರೆ, ಮಕ್ಕಳು ಬರ್ತಾರೆ, ಮತ್ತೆ ಅದು ತಪ್ಪಿದ್ದಲ್ಲ. ಹಾಗೆ ಇರುವಾಗ ಅವಕಾಶ ಸಿಕ್ಕಾಗ ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ವಯಸ್ಸಿನ ಮಿತಿ ಎನ್ನುವುದಿಲ್ಲ, ಕಾಲದ ಮಿತಿ ಎನ್ನುವುದಿಲ್ಲ, ಸಮಯದ ಮಿತಿ ಎನ್ನುವುದಿಲ್ಲ. ಯಾವಾಗ ಯಾವಾಗ ಎಲ್ಲಿ ಎಷ್ಟು ಅವಕಾಶ ಸಿಗ್ತದೋ ಅಷ್ಟು ಸಾಧನೆಯನ್ನ ಮಾಡೇ ಬಿಡಬೇಕು, ಯಾವುದನ್ನು ಉಳಿಸ್ಕೊಳ್ಬಾರ್ದು. ಓಕೆ, ಹಾಗಾಗಿ ಎಲ್ಲರೂ ಅಟೆಂಡ್ ಮಾಡಿ, ಧ್ಯಾನ ಯಜ್ಞಗಳನ್ನು ಅಟೆಂಡ್ ಮಾಡಿ, ಚಿಕ್ಕೋಡಿ ಧ್ಯಾನ ಮಹಾಯಜ್ಞಕ್ಕೆ ಎಲ್ಲರೂ ಭಾಗವಹಿಸಿ. ಈಗಿಂದಲೇ ಪ್ಲಾನ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಸಿಗೋಣ. ಚಿಕ್ಕೋಡಿ ಧ್ಯಾನ ಮಹಾಯಜ್ಞದಲ್ಲಿ ನಿಮ್ಮನ್ನೆಲ್ಲ ನೋಡುವ ಭಾಗ್ಯ ನಮಗೂ ಸಿಗಲಿ. ಹೀಗಾಗಿ ಎಲ್ಲರೂ ಬನ್ನಿ.